ಹೋದ್ಮೇಲೆ ಅಮ್ಮ ಆ ಮಾಲ್ ಅಲ್ಲೇನೆ ಡ್ರಿಂಕ್ಸ್ ಮಾರ್ತಾ ಇದಾರೆ, ಒಳಗಡೆ ತಗೊಬಂದೆ ಕುಡಿತಾ ಇದಾರೆ. ನಮ್ಮ ಯಜಮಾನ್ರಿದ್ದಾರೆ, ಇಂಥ ಯಜಮಾನ್ರು ಇದ್ಬಿಟ್ರೆ ಕರ್ಕೊಂಡ್ ಬಂದ್ಬಿಟ್ಟು ಬುಕ್ ಮಾಡಿದ್ರು. ಏನೊಂದು ನೋಡ್ದೆ, ವ್ಲಾಗ್ ಮಾಡಕ್ ಯಾವ್ದೇ ಕಾಣಕ್ಕೂ ಚಾನ್ಸ್ ಇಲ್ಲ. ಫೋನ್ ಯಾರು ಕಿತ್ಕೋದ್ರು ಅಂತಾನೂ ಗೊತ್ತಾಗಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೇ ಒಂದು ರೂಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾವು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಸ್ಟೇ ಆಗ್ತಾ ಇದ್ವಿ ಇವತ್ತು. ಸೊ ಇಲ್ಲಿ ಬಾಲ್ಕನಿ ಇದೆ, ಬಟ್ ಬೆಳಿಗ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ನನಗೂ ಗೊತ್ತಿಲ್ಲ, ಹೋಗಿಲ್ಲ ನಾವಿನ್ನು. ಓ ಇಲ್ಲ ಗೈಸ್, ಸಾರಿ, ಇದೆ ಅಂದ್ಕೊಂಡಿದ್ದೆ ನಾನು. ಇದು ಲಾಕು ಆಗಿಲ್ಲ ನಿಕ್ಕಿ. ಹಾಂ, ಸೊ ಇವಾಗ ನಾವು ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲೊಂದು ಸ್ಟ್ರೀಟ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಬಿಟ್ಟು ನಮ್ಮ ಯಜಮಾನ್ರಿದ್ದಾರೆ. ಇಂಥ ಯಜಮಾನ್ರು ಇದ್ಬಿಟ್ರೆ ಕರ್ಕೊಂಡ್ ಬಂದ್ಬಿಟ್ಟು ಹನಿಮೂನ್ಗೆ ನಿನ್ನೆಯಿಂದ ಅಯ್ಯೋ ಪುಷ್ಪ 2 ರಿಲೀಸ್ ಆಗಿದೆ, ನೋಡ್ಬೇಕು ಅಂತ ಇದ್ರು. ಸೊ ಸುಮ್ಮನೆ ಹಂಗೆ ಚೆಕ್ ಮಾಡಿದ್ರು ಮನಾಲಿಯಲ್ಲಿ ಇದೆಯಾ ಅಂತ. ಇತ್ತು, ಬುಕ್ಕು ಮಾಡಿದ್ರು. ಹಾಂ ಸರಿ ಆಯ್ತು ಹೋಗೋಣ ಅಂತ ಅಂದೆ. 10 ಗಂಟೆ ಶೋ ಏನೋ ಅಲ್ವಾ, 10 ಗಂಟೆವರೆಗೂ ಸ್ವಲ್ಪ ಇಲ್ಲಿ ಏನಾದರೂ ನೀಟಾಗಿ ಇವತ್ತು ಮಾಡೋಕ್ಕಾಗಲ್ಲ ನೀಟಾಗಿ. ಸೊ ನಾಳೆನೂ ಸ್ವಲ್ಪ ಪ್ಲೇಸಸ್ ಎಲ್ಲ ನೋಡಿಕೊಂಡು ಸ್ಟೇ ಆಗಿಬಿಟ್ಟು ನೀಟಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ಇವಾಗ ಸುಮ್ಮನೆ ಏನಾದರೂ ಇಷ್ಟ ಆದ್ರೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ತಿನ್ಕೊಂಡು ಹಂಗೆ ಮೂವಿಗೆ ಹೋಗಿ ಮುಗಿಸ್ಕೊಂಡು ಬರ್ತೀವಿ. ಬನ್ನಿ ಹೋಗೋಣ. 2 ಮಾರ್ಕೆಟ್ ಇದೆ ಇಲ್ಲಿ, 2 ಮಾರ್ಕೆಟ್ ಇದೆ, ಒಂದು ಮನಾಲಿ, ಒಂದು ಓಲ್ಡ್ ಮನಾಲಿ. ಇವಾಗ ಹೋಗ್ತಾ ಇರೋದು ಮನಾಲಿನಾ? ಓಕೆ, ಇದು ಮನಾಲಿ. ಸೊ ನಾಳೆ ಓಲ್ಡ್ ಮನಾಲಿಗೆ ಹೋಗೋಣ ಅಂತ ಅನ್ಕೊಳ್ತಾ ಇದೀವಿ. ಈಗ ಹೋಗ್ತಿರೋ ಮಾರ್ಕೆಟ್ ದೊಡ್ಡದು. ಹೌದಾ? ನನಗೇನು ಅಷ್ಟು ಗೊತ್ತಿಲ್ಲ ಗೈಸ್, ಎಲ್ಲ ಇವರೇ ನೋಡಿರೋದು, ಎಲ್ಲ ಕೇಳಿರೋದು ಎಲ್ಲ. ಸೊ ಸುಮ್ಮನೆ ನಾವು ಹೋಗೋದು, ಜೊತೆಲಿ ಬರೋದು ಅಷ್ಟೇ. ಓಲ್ಡ್ ಮನಾಲಿಯಲ್ಲಿ ರೆಸ್ಟೋರೆಂಟ್ಗಳು ಜಾಸ್ತಿ ಇದೆ, ಚೆನ್ನಾಗಿರೋದು. ಸರಿ, ಓಕೆ ಚಲೋ. ಏನು ನನ್ನ ಫೋನ್ನ ಬಿಟ್ಬಿಟ್ಟು ಬಂದಿದ್ರು. ಇದಕ್ಕಿಂತ ಮುಂಚೆ ಕ್ಲಿಪ್ಪಿಂಗ್ ಅವರೇ ಮಾಡ್ಕೊ ಬಂದಿರೋದು. ನಾನು ಅಲ್ಲೇ ಕೇಳಿದ್ದೀನಿ 2-3 ಸಲ, ಐ ಸ್ವೇರ್ ತೊಗೊಂಡ್ರಾ, ನನ್ನ ಫೋನ್ ತೊಗೊಂಡ್ರಾ ಅಂತ. ಯೂಶಲಿ ನನಗೆ ನನ್ನ ಫೋನ್ ಕ್ಯಾರಿ ಮಾಡೋಕ್ಕೆ ಇಷ್ಟ ಆಗಲ್ಲ. ಇಲ್ಲ ಬ್ಯಾಗ್ ಹಾಕಿರ್ತೀನಿ, ಇಲ್ಲ ಅವ್ರ ಕೈ ಕೊಡ್ತೀನಿ, ಕೈಯಲ್ಲಿ ಹಿಡ್ಕೊಳಕ್ಕೆ ಹಿಂಸೆ ಅನ್ಸುತ್ತೆ ಅಂದ್ಬಿಟ್ಟು. ಅವರು ಏನೂ ಮಾತಾಡಿಲ್ಲ, ಮೇ ಬಿ ತೊಗೊಂಡಿರ್ತಾರೆ ಅಂದ್ಬಿಟ್ಟು ನಾನು ಅಂಗಡಿಗೆ ಬಂದಮೇಲೆ ಪರ್ಚೇಸ್ ಮಾಡುವಾಗ ಕೇಳಿದ್ರೆ ಇವಾಗ ಮತ್ತೆ ಹೋಗಿ ತೊಗೊಂಬಂದರು. ಸೊ ಇದನ್ನ ನಾನು ಪ್ರಿಯಾ ಅಕ್ಕನ ತೊಗೊಳ್ಳೋಣ ಅನ್ಕೋತಾ ಇದ್ದೀನಿ. ಯಾಕಂದ್ರೆ ಅವ್ರು ಈ ಥರದ್ದು ಮೈಸೂರಲ್ಲಿ ನೋಡಿ ಇಷ್ಟಪಟ್ಟಿದ್ರು. ಸೊ ಹಂಗಾಗಿ ಅವ್ರಿಗೊಂದು ಗಿಫ್ಟ್ ಕೊಡೋಣ ಅಂತ. ನಾನು ಅಲ್ಲೊಂದು ಸ್ಲಿಪ್ಪರ್ ಇಲ್ಲ ಗೈಸ್, ಅಲ್ಲಿಂದ ನಾನು ಸ್ಲಿಪ್ಪರೇ ತಂದಿಲ್ಲ, ಲಗೇಜ್ ಜಾಸ್ತಿ ಆಯಿತು ಅಂದ್ಬಿಟ್ಟು. ಸೊ ಹಂಗಾಗಿ ಇಲ್ಲೊಂದು ಸ್ಲಿಪ್ಪರ್ ಪರ್ಚೇಸ್ ಮಾಡಬೇಕು, ಬಾತ್ರೂಮ್ ಸ್ಲಿಪ್ಪರ್. ಅವ್ರಿಗೊಂದು ನನಗೊಂದು. ಸೊ ಅಕ್ಕ ಕಾಫಿ ಕೊಟ್ಟರು, ಸೊ ಸ್ವೀಟ್ ಆಫರ್. ಕೇಳ್ಬಿಟ್ಟು ಕಾಫಿ ಕುಡಿತೀರಾ ಅಂದ್ರೆ ಹ್ಞೂ ಅಂದೆ, ಕೊಟ್ಟರು. ಇಲ್ಲೊಂದು ಅಂಗಡಿಲಿ ಏನೊಂದು ನೋಡಿದೆ, ಲೈಟರ್ ಡಿಫ್ರೆಂಟ್ ಇದೇ, ಫಸ್ಟ್ ಟೈಮ್ ನೋಡಿದ್ದು ನಾನು. ಇದೊಂದು ಚಪ್ಪಲಿ ತೊಗೊಂಡೆ ನಾನು. ಆಮೇಲೆ ಪ್ರಿಯಾ ಅಕ್ಕನ ಗಿಫ್ಟ್ ತೊಗೊಂಡಾಯ್ತು, ಮುತ್ತಣ್ಣನ ಗಿಫ್ಟ್ ತೊಗೊಂಡಾಯ್ತು, ವಿನೋದನ್ ಗಿಫ್ಟ್ ತೊಗೊಂಡಾಯ್ತು. ಇವಾಗ ಏನಾದರೂ ತಿನ್ನೋಣ ಅಂತ ಬಂದಿದ್ದೀವಿ. ಅಲ್ಲಿ ನಿಖಿಲ್ ಅವ್ರದ್ದು ಫೇವ್ರೇಟ್ ಕಾಣಿಸ್ತಾ ಇದೆ, ಗುಲಾಬ್ ಜಾಮೂನ್. ಹಾಗೆ ಇಲ್ಲಿ ನನ್ನ ಫೇವ್ರೇಟ್ ಸ್ಪೈಸಸ್, ಏನೋ ಬಜ್ಜಿ, ಬೋಂಡಾ, ಸಮೋಸ ಎಲ್ಲ ಇದೆ. ಬನ್ನಿ ಊಟ ಮಾಡಕ್ಕೆ ಹೋಗುವ. ಮ್ಯಾಗಿ, ಬ್ರೆಡ್ ಆಮ್ಲೆಟ್ ತಿಂದು ಇವತ್ತೇ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ಗುಲಾಬ್ ಜಾಮೂನ್ ಸಿಕ್ಕಿದೆ, ಬಜ್ಜಿ ತರ ಇದೆ ಮಾಡಿದ್ದಾರೆ, ಆಲೂಗಡ್ಡೆ ಹಾಕಿ. ಇದೊಂದೇನೋ ಏನಿದು ಹಿಮಾಚಲ್ ಸ್ಪೆಷಲ್ ಡಿಶ್ ಅಂತೆ, ಸಿದ್ದು ಅಂತ ಇದ್ರೆ ಹೆಸರು. ನಮ್ ಕಡೆ ಎಲ್ಲ ಹುಡುಗರಿಗೆ ಸಿದ್ದು ಅಂತ ಹೆಸರಿಡ್ತಾರೆ, ಡಿಶಿಗೆ ಸಿದ್ದು ಅಂತ ಹೆಸರಿಟ್ಟವ್ರೆ. ಇವಾಗ ಟೈಮ್ 9:30 ಆಗಿದೆ. ಇಲ್ಲೊಂದು ಯಾವ್ದೋ ಕಾರ್ ಲೈಟ್ ಆಗಿ ಶಾಪಿಂಗ್ ಮುಗಿಸಿ ಹೊರಡ್ತಾ ಇದೀವಿ ಈಗ. ನಿಮ್ಮ ಫೇವ್ರೆಟ್ ಮೂವಿ? ನನ್ನ ಫೇವ್ರೇಟ್ ಏನಿಲ್ಲ ಕಣೆ, ಮತ್ತೆ ಸುಮ್ಮನೆ ನೋಡ್ಬೇಕು ಅಂತ. ಅಂದ್ರೆ ಎಲ್ಲರೂ ಸ್ಟೋರಿ ಹೇಳ್ಮೇಲೆ ನೋಡಿದ್ರೆ ಚೆನ್ನಾಗಿರಲ್ಲ ಅಂತ ಅಷ್ಟೇ. ಹಾ ಫಸ್ಟ್ ನೋಡ್ಬಿಟ್ರೆ ಹೆಂಗಿದೆ ಏನು ಅಂತ ಗೊತ್ತಾಗುತ್ತೆ. ಹಂಗೆ
ಇವತ್ತು ಅಟ್ಲೀಸ್ಟ್ ಓಡಾಡಿದ್ವಿ. ನಿನ್ನೆ ಇವರು ಶ್ರೀಶೈಲ ಇದ್ದಾಗ ಇಲ್ಲಿನ 130 ಕಿಲೋಮೀಟರ್ ಮೇಲೆ ಇದ್ದಾಗ ಊಟ ತರಕ್ ಹೋಗಿದ್ರು ಪಾಪ. ಯಪ್ಪ ಅಲ್ಲಿ ರೂಮ್ ಒಳಗಡೆ ವಾಶ್ರೂಮ್ಗೆ ಹೋಗಕ್ಕಾಗ್ತಿರ್ಲಿಲ್ಲ, ಅಷ್ಟು ಚಳಿ ಇತ್ತು. ಅದು ಹೆಂಗ ಆಚೆ ಹೋಗಿ ಊಟ ತಗೊಂಡ್ಬಂದಿದ್ರು ರಾತ್ರಿ. ನನಗೆ ಬೇರೆ ನೆನ್ನೆ ಫುಲ್ ಸ್ವಲ್ಪ ಹುಷಾರಿರ್ಲಿಲ್ಲ, ತಿಂದಿದ್ದೆಲ್ಲ ವಾಮಿಟು. ನಾನು ಅಂದ್ಕೊಂಡೆ ಮೇ ಬಿ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಫುಲ್ಲು ಟ್ರಿಪ್ಪಲ್ಲಿ ಹೋದೆ ನಾನು ಅಂದ್ಕೊಂಡೆ. ಯಾಕಂದರೆ ನಾನು ಫ್ಲೈಟಲ್ಲಿ ಬಂದಿದ್ದ ದಿನ ಫುಲ್ ನೈಟ್ ನಿದ್ದೆ ಮಾಡಿಲ್ಲ, ನಾನು ಫುಲ್ ಟಯರ್ಡ್ ಆಗಿತ್ತು. ಚಂಡೀಗಢಿಂದ ಮತ್ತೆ ಮನಾಲಿಗೆ ಬರೋಕ್ಕೆ ನಾವು 350 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ವಿ. ತಿರ್ಗಾ ಆಲ್ಮೋಸ್ಟ್ ಒಂದು ಎಷ್ಟು ಅವರ್ ನಿದ್ದೆ ಮಾಡಿಲ್ಲ ನಾವು. ಫ್ಲೈಟಲ್ಲೂ ನಿದ್ದೆ ಬಂದಿಲ್ಲ ನನಗೆ. ಸ್ವಲ್ಪ ತಾರ್ ಹತ್ತದ್ಮೇಲೆ ಸ್ವಲ್ಪ ನಿದ್ದೆ ಮಾಡಿದೆ ಅಷ್ಟೇ ಹೊರತು ಒಂದು 2 ಅವರ್ ನಿದ್ದೆ ಮಾಡಿದ್ದೀನಿ ನಾನು ಅಷ್ಟೇ. ಒಂದು 15 hours ನಿದ್ದೆನೇ ಇಲ್ಲ, ನೈಟ್ ಫುಲ್ಲು ನಿದ್ದೆ ಮಾಡಿಲ್ಲ. ಯಪ್ಪ ಅಂದ್ಕೊಂಡೆ, ಬಟ್ ಬೆಳಗ್ಗೆ ಎದ್ದೋಳಷ್ಟರಲ್ಲಿ ಸ್ವಲ್ಪ ನಾನೇ ಧೈರ್ಯ ತಗೊಂಡು ರೆಡಿಯಾಗಿ ಜೋಶಲ್ಲಿ ಹೋದೆ. ಸ್ವಲ್ಪ ಫೀಲಿಂಗ್ ಬೆಟರ್ ಟುಡೇ. ನಿನ್ನೆ ತಿಂದಿದ್ದೆಲ್ಲ ವಾಮಿಟು, ಸ್ಟ್ರೆಸ್ಸು, ಟಯರ್ಡ್ ಎಲ್ಲ ಆಗ್ಬಿಟ್ಟಿದ್ದು. ನಿಖಿಲ್ ಅವ್ರು ಹೇಳ್ತಾ ಇದ್ರು ಆಕ್ಟಿವ್ ಆಗಿರು ಅಂತ ಅಲ್ವಾ? ಲೆಟ್ಸ್ ಗೋ. ಅವಾಗಿಂದ ಕಿರ್ಸ್ತಾನೆ ಅವ್ರೆ, ಏನು ಕಿರ್ಸ್ತವ್ರೆ ಅನ್ನೋದೇ ನಮಗೆ ರಿಯಲೈಸ್ ಆಯ್ತಾ ಇಲ್ಲ. ಅರ್ಜುನ್ ಅಲ್ಲು ಅರ್ಜುನ್ ತರನಾ? ನಾನು ನೋಡ್ದೆ, ಒಂದೇ 1%, ನಾಟ್ ಇವನ್ 1% ತರ. ಅವನ್ನ ಮದ್ದಿಗೆ ಹಾಕೊಂಬಿಟ್ಟು ಸುತ್ತ ತಿರುಗಿಕೊಂಬಿಟ್ಟು ಕಿರ್ಸ್ತವೆ. 30% ಹಿಂದಿ ಅವರವ್ರೆ, 70% ತೆಲುಗು, ತಮಿಳು, ಕನ್ನಡ ಎಲ್ಲ ಮಿಕ್ಸ್. ಈಗ ಓಪನ್ ಮಾಡಿದ್ದಾರೆ, ಅರ್ಧ ಗಂಟೆ ಲೇಟ್ ಆಯ್ತಲ್ಲ? 42 minutes. ಹೌದಾ? ಹಲೋ ಗೈಸ್, ವೆಲ್ಕಮ್ ಹೇಳ್ತಾ ಇದ್ದೀರಾ ನಾನು. ಗುಡ್ ಮಾರ್ನಿಂಗ್ ಗೈಸ್. ಏನಾಗಿದೆ ನನಗೆ ನೀಟಾಗಿ ನಿದ್ದೆ ಆಗಿಲ್ಲ, ಹಂಗಾಗಿ ನಿನ್ನೆ ಬಂದಾಗ 3 ಗಂಟೆ ರೂಮಿಗೆ ಬಂದು ಮಲಗಿದಾಗ ನಾವು ಎದ್ದಿದ್ದೀವಿ. ಇವಾಗ 9:30ಗೆ ಎದ್ದಿದ್ದೀವಿ. ಏನಂದ್ರೆ ಪ್ಲಾನು ಇವತ್ತು ಇಲ್ಲೇ ಸ್ಟೇ ಆಗ್ತಾ ಇದೀವಿ, ಇದೇ ರೂಮಲ್ಲೇನೆ. ಇಲ್ಲಿ ಸುತ್ತಮುತ್ತ ಪ್ಲೇಸಸ್ ನೋಡೋಣ ಅಂತ ಅಂದ್ಬಿಟ್ಟು. ನಿನ್ನೆದು ಮೂವಿ ಹಿಂದಿಲ್ ನೋಡೋದ್ರದಿಂದ ಅಷ್ಟು ಮಜಾ ಅನ್ಸಲ್ಲ. ಇವಾಗ ನಮ್ಮ ಲ್ಯಾಂಗ್ವೇಜ್ ಇದನ್ನೇ ಒಂದು ಮೂವಿ ನೋಡಿದ್ರೆ ಅದು ನಮ್ಮ ಲ್ಯಾಂಗ್ವೇಜಲ್ಲಿ ನೋಡಿದ್ರೆ, ಕನ್ನಡದಲ್ಲಿ ನೋಡಿದ್ರೇ ಅದು ಒಂಥರ ಅದೇ ಬೇರೆ ಮಜಾ. ಸೊ ಹಾಗಾಗಿ ಹಿಂದಿಲ್ ನೋಡಿದ್ರಿಂದ ಓಕೆ ನೋಡ್ಬೋದು ಅಂತ ಅನ್ನಿಸ್ತು. ಆ್ಯಂಡ್ 3 hours ಮೂವಿ ನಿಜ ಕೂರಕ್ಕಂತೂ ಆಗಲಿಲ್ಲ ನನ್ನ ಕೈಲಿ. ಯಾಕೆ ಅಂತಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಮನಾಲಿ ಏನು ಈ ಥಿಯೇಟರ್ಸ್ ಹೆಂಗಿರುತ್ತೆ ಅಂತ, ಅದೊಂದು ಮಾಲ್ ಅಂತೆ. ಅದು ಮಾಲ್ ಥರ ಅಂತೂ ಫೀಲ್ ಆಗಲಿಲ್ಲ ನನಗೆ. ಒಳಗಡೆ ಹೋದ್ಮೇಲೆ ಆ ಮಾಲಲ್ಲೇ ಡ್ರಿಂಕ್ಸ್ ಮಾರ್ತಾ ಇದ್ದಾರೆ, ಒಳಗಡೆ ತಗೊಬಂದೇ ಕುಡಿತಾ ಇದ್ದಾರೆ. ಹೆಣ್ಮಕ್ಳು ಇದ್ದಾರೆ, ಗಂಡ್ಮಕ್ಳು ಇದ್ದಾರೆ, ಫ್ಯಾಮಿಲಿನೂ ಇದೆ, ಕಪಲ್ಸು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಎಷ್ಟೋ ಹೆಣ್ಮಕ್ಳಿಗೆ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ಅನ್ಕನ್ವೀನಿಯನ್ಸ್, ಒಂಥರ ಅನ್ಕಂಫರ್ಟಬಲ್ ಆಗ್ಬಿಟ್ಟು ಇಂಟರ್ವಲ್ ಆದ್ಮೇಲೆ ಹೊರಟೆ ಹೋದ್ರು. ನನಗೂ ಒಂಥರ ಹಂಗೆ ಅನಿಸ್ತಾ ಇತ್ತು. ಅಲ್ಲೇ ಕುಡಿತಾರೆ, ಅಲ್ಲೇ ಸ್ಮೋಕ್ ಮಾಡ್ತಾರೆ, ಕಿರ್ಚಾಡ್ತಾರೆ. ಯಪ್ಪ ನನಗಂತೂ ಯಾಕೆ ಅದನ್ನು ಓದ್ನೋ ಅಂತ ಅನ್ಸ್ಬಿಡ್ತು. ಪಾಪ ನಿಖಿ ನೋಡ್ಬೇಕು ಅಂತಿದ್ರಲ್ಲ ಅಂತ ಒಂದೇ ರೀಸನ್ಗೆ ಹೋಗಿದ್ದು. ಸೊ ಮುಗಿಸ್ಕೊಂಡು ಬಂದ್ವಿ. ಬ್ರೇಕ್ಫಾಸ್ಟ್ ಬಂದಿದೆ, ಬ್ರೆಡ್ ಆಮ್ಲೆಟ್ ಆ್ಯಂಡ್ ಮ್ಯಾಗಿ, ಚನ್ನಪಟೂರ ಮಾಡಿದ್ದಾರೆ. ಮ್ಯಾಂಗೋ ಜ್ಯೂಸ್ ಅಂತ ಹೇಳಿದ್ರು. ಇವರೇನು ಫ್ರೂಟಲ್ಲಿ ಮಾಡ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಮ್ಯಾಂಗೋ ಜ್ಯೂಸ್ ಆರ್ಡ್ರ್ ಮಾಡಿದ್ರೆ ಮಾಸ ಕೊಟ್ಟು ಕಳಿಸಿದ್ದಾರೆ ಮ್ಯಾಂಗೋ ಜ್ಯೂಸ್ ಅಂತ ಅಂದ್ಬಿಟ್ಟು. ಸೊ ನಾವು 10th ಇಲ್ಲಿ ತೋರಿಸಿ, ನನ್ನ ತೋರಿಸಿ 10th ಡೆಲ್ಲಿಗೆ ಫ್ಲೈಟ್ ಮಾಡ್ಕೊಂಡಿದ್ದೀವಿ. 10th ಇನ್ನು 2 days ನಾವಿಲ್ಲೇ ಇರ್ತೀವಿ, ಇವತ್ತು ನಾಳೆ. ಆ್ಯಂಡ್ ನಾಳೆ ಈವ್ನಿಂಗ್ ಚಂಡೀಗಢ್ಗೆ ಹೋಗ್ತಾ ಇದ್ದೀವಿ. ನಾಳೆ ಮುಗಿಸ್ಕೊಂಡು 10th ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದೆ ಡೆಲ್ಲಿಗೆ ನಾವು. ಸೊ 10th ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನೋಡಬೇಕು ಎಲ್ಲೆಲ್ಲಿ ಏನೇನು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ ನಾವು ಡೆಲ್ಲಿಗೆ ಹೋಗಬೇಕು ಅಂತ. ಬಟ್ ಶಿಮ್ಲಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಶಿಮ್ಲಾ ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲೇ ಮನಾಲಿಲಿ ಸ್ಟೇ ಆಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಇವತ್ತೇನೇನಾಗುತ್ತೆ ನೋಡೋಣ ಅಷ್ಟೇ ಇವತ್ತಿನ ಅಪ್ಡೇಟ್. ಬೆಳಗ್ಗೆನೆ ದೆಹಲಿಗೆ ಬಂದು ರೂಮ್ ಮಾಡಿ ರೆಸ್ಟ್ ಮಾಡಿ 1 ಗಂಟೆಗೆ ಎದ್ದು ಈಗ ಫ್ರೆಶ್ ಅಪ್ ಆಗಿ ಊಟಕ್ಕೆ ಬಂದಿದ್ದೀವಿ. ಸೊ ಇವತ್ತು ಸರೋಜಿನಿ ಮಾರ್ಕೆಟ್ ಇಲ್ಲೇ ಹತ್ರ ಒಂದು 7 kilometers ಇದೆ ನಾವು ಹೋಟೆಲ್ ಮಾಡಿರೋದ್ರಿಂದ. ಸೊ ಹಾಗಾಗಿ ಸರೋಜಿನಿ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೊರಡೋಣ ಅಂತಿದ್ದೀವಿ. ಸೊ ನಿನ್ನೆ ರಾತ್ರಿ ಇಷ್ಟು ತಿಂದಿದ್ದು,
ಬೆಳಿಗ್ಗೆ ತಿಂದಿಲ್ಲ, ಮಧ್ಯಾಹ್ನ ತಿಂದಿಲ್ಲ, ನೆನೆ ರಾತ್ರಿ ಫ್ಲೈಟ್ಗೆ ಹೋಗೋ ಮುಂಚೆನೇ ಹೊಟ್ಟೆ ಹಸಿತಾಯಿತ್ತು. ಬಂದು ಮಲಗಿದವರು ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಆಚೆ ಬಂದಿದ್ದೀವಿ. ಬಿಸಿಲು ನೋಡ್ತಾ ಇದ್ದೆ, ತುಂಬ ಇವಾಗ ಫೀಲ್ ಬರ್ತಾ ಇದೆ ನಮ್ಮ ಜಾಗ ಅನ್ನೋ ಥರ ಚೆನ್ನಾಗಿದೆ. ಸೊ ನೋಡಿ, ಯಾರಿವನು ಡ್ರೀಮ್ ಬಾಯ್. ಹಾಯ್ ಹಾಯ್ ರೇ ಹಾಯ್. ನೋಡಿ ಗೈಸ್ ಹೆಂಗೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದವ್ರೆ. ಹಾಂ, ಏನು ಬೇಕು, ಅವರೇ ಹೊಟ್ಟೆ ಹಸಿ ಅಂತ ಇದ್ರು. ಹೌದಾ, ತುಂಬ ಕಾಸ್ಟ್ಲಿ ಅನ್ಸುತ್ತಲ್ಲ ಇಲ್ಲಿ. ಅಲ್ಲೂ ಎನಿಥಿಂಗ್. ಜಕ್ಕರಿ ರೋಟಿ ಹ್ಯಾಂಡ್ ಬಿರಿಯಾನಿ ತೊಗೊಂಡಿದ್ದೀವಿ. ಆ್ಯಂಡ್ ನಾನು ಬಟರ್ ಮಿಲ್ಕ್ ತೊಗೊಂಡಿದ್ದೀನಿ, ಇವರು ಲೈಮ್ ಸೋಡಾ ತೊಗೊಂಡಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಎಗ್ ಎರಡಾ? ಇದು ಏನು ರೊಟ್ಟಿ? ತವಾ ರೋಟಿ, ತವಾ ಬಟರ್ ರೋಟಿ. ಗೈಸ್ ಹೋಗಿ ಬಂದಿದೀವಿ ಆಚೆ. ಇವಾಗ ಬರೀ ಒಂದ್ ಸೈಡ್ ಮಾತ್ರ ಹೋಗಿದ್ದು. ಇಷ್ಟು ಅಂದ್ರೆ ಇದರಲ್ಲಿ ಒಂದ್ ಅರ್ಧ ಗೇಟ್ 1, ಗೇಟ್ 2, ಗೇಟ್ 3 ಅದೇ ಅದರಲ್ಲಿ 10% ನೋಡಿದೆ ಅಷ್ಟೇ. ವೀರಶು ಕಾಲಿಡಕ್ ಜಾಗ ಇಲ್ಲ. ಇಲ್ಲೊಂದ್ ಸ್ವಲ್ಪ ಫ್ರೀ ಇದೆ, ಒಳಗಡೆ ಅಂತೂ ಹಾಗೆ ಇಲ್ಲ ಬಿಡಿ. ವ್ಲಾಗ್ ಮಾಡಕ್ ಯಾವ್ದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಫೋನ್ ಯಾರು ಕಿತ್ಕೋದ್ರು ಅಂತಾನೂ ಗೊತ್ತಾಗಲ್ಲ ವಿಡಿಯೋ ಮಾಡಕ್ ಹೋದ್ರೆ, ಅಷ್ಟು ರಶ್ಶು. ಇವಾಗ ನಡಿ ನಾಳೆ ಬರೋದ. ಅದೂನು ಎಲ್ಲ ನೋಡಿ 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 ಪಿಕ್ ಮಾಡಿ, ಅಟ್ಲೀಸ್ಟ್ ಕ್ವಾಲಿಟಿ ಇರೋದು, ಕಡಿಮೆ ಅಂದರೆ ಜಾಸ್ತಿ ಪ್ರೈಸ್ ಆದರೂ ಪರವಾಗಿಲ್ಲ ಅಂತ ಒಂದು ಸ್ವಲ್ಪ ತೊಗೊಂಡಿದ್ದೀವಿ. ಏನೋ ತೊಗೊಳಕ್ಕೆ ಮನಸ್ಸಾಗಲ್ಲ ಆ್ಯಕ್ಚುಲಿ. ಅಂದರೆ ಅದನ್ನೆಲ್ಲ ಏನು ಒಂದ್ಸಲ 2 ಸಲ ಯೂಸ್ ಮಾಡ್ಬೋದು ಅಷ್ಟೇ, ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಬಟ್ಟೆಗಳು ಅಷ್ಟು ಕ್ವಾಲಿಟಿದೆಲ್ಲ ಇಲ್ಲ. ಸೊ ಹಂಗಾಗಿ ಏನು ಜಾಸ್ತಿ ಪರ್ಚೇಸಿಂಗ್ ಮಾಡಿಲ್ಲ. ಸೊ ಕ್ವಾಲಿಟಿ ಇರೋದು ಚೆನ್ನಾಗಿ ಅನಿಸಿರೋದನ್ನ ತೊಗೊಂಡಿದ್ದೀವಿ ಸ್ವಲ್ಪ. ಸೊ ನೋಡೋಣ, ಆದರೆ ನಾಳೆ ಒಂದ್ಸಲ ಬರ್ತೀವಿ. ತುಂಬ ದೊಡ್ಡದು ಮಾರ್ಕೆಟು, ಒಂದಿಂದಲೆಲ್ಲ ಕವರ್ ಮಾಡೋಕ್ಕಾಗಲ್ಲ, ಚಳಿ ಬೇರೆ. ಸೊ ವಿ ಆರ್ ಗೋಯಿಂಗ್. ಸೊ ಈ ಥರ ಸ್ಲಿಪ್ಪರ್ಸ್ ತೊಗೊಂಡೆ. ಸೊ ಈ ಥರದ್ದು ನನ್ನ ಹತ್ರನೂ ಇರಲಿಲ್ಲ, ನಿಶನ್ ಹತ್ರನೂ ಇರಲಿಲ್ಲ. ಅವಳಿಗೆ ನಾನು ಎಲ್ಲಿಂದ ತೊಗೊಬಂದಿದ್ದೆ, ಎಲ್ಲಿಂದನೋ ಒಂದು ಜೊತೆ ಸ್ಲಿಪ್ಪರ್ ತಂದುಕೊಟ್ಟಿದ್ದೆ. ಗೋವಾಗೆ ಹೋದಾಗ ಯಾವಾಗೋ ಗೊತ್ತಿಲ್ಲ, ನೆನಪಿಲ್ಲ, ಮರ್ತೋಗಿದ್ದೀನಿ. ಚೆನ್ನಾಗಿತ್ತು, ಒಂಥರ ರಾಜಸ್ಥಾನಿ ಸ್ಲಿಪ್ಪರು. ಬಟ್ ಅವಳು ಹೆಂಗೆ ಮಿಸ್ ಆಯಿತು ಅಂತ ಗೊತ್ತಿಲ್ಲ. ಮೇ ಬಿ ಮನೆ ಶಿಫ್ಟ್ ಮಾಡೋವಾಗ ಎಲ್ಲೋ ಮಿಸ್ ಮಾಡ್ಕೊಂಬಿಟ್ಟಿದ್ದಾಳೆ. ಒಂದು ದಿನವೂ ಹಾಕಿರಲಿಲ್ಲ, ಹೊಸದು. ಸೊ ಈ ಥರದ್ದು ನಮ್ಮ ಹತ್ರ ಇರಲಿಲ್ಲ. ಸೊ ಹಂಗಾಗಿ ತೊಗೊಂಡೆ. ಆ್ಯಂಡ್ ಇದು ನಂಗೆ ತುಂಬ ಇಷ್ಟ ಆಯಿತು. ಸೊ ಎಷ್ಟು ಕೊಡ್ಬೋದು ಇಷ್ಟಕ್ಕೆ ಕಮೆಂಟ್ ಮಾಡಿ. ಆ್ಯಂಡ್ ಸನ್ಗ್ಲಾಸಸ್ ತೊಗೊಂಡ್ವಿ. ನಮ್ಮ ಅಣ್ಣ ಸನ್ಗ್ಲಾಸಸ್ ಬೇಕು ಅಂತಂದ. ಸೊ ಹಂಗಾಗಿ ಅವನಿಗೆ ಸನ್ಗ್ಲಾಸಸ್. ಆ್ಯಂಡ್ ನಿಖಿಲ್ ಅವ್ರು ಒಂದು ತೊಗೊಂಡ್ರು, ಇದನ್ಸುತ್ತೆ ಮೇ ಬಿ. ಆ್ಯಂಡ್ ಇದೆಲ್ಲ ಸುಮ್ಮನೆ ಹಂಗೆ ಇರಲಿ ಅಂತ ರ್ಯಾಂಡಮಾಗಿ ತೊಗೊಂಡಿದ್ದು. ಆ್ಯಂಡ್ ನನಗೆ ಈ ಥರದ್ದು ತುಂಬ ಇಷ್ಟ. ಸೊ ತೊಗೊಂಡಿದ್ದೀನಿ. ಯಾವ್ದು ನಾನು ಇಟ್ಕೊಬೋದು, ಇನ್ಯಾರ್ಯಾರಿಗೆ ಯಾವ್ದು ಕೊಡ್ಬೋದು ನೋಡೋಣ. ಸೊ ಚೆನ್ನಾಗಿದ್ದಾವೆ, ವರ್ತ್ ಅಂತ ಅನಿಸ್ತು ನನಗೆ. ಸೊ ಹಂಗಾಗಿ ಇದೆಲ್ಲ ತೊಗೊಂಡೆ. ಆ್ಯಂಡ್ ಇದು ಕೂಡ ಇಯರಿಂಗ್ಸ್. ಸೊ ಇದು ಚೆನ್ನಾಗಿತ್ತು, ಹಂಗಾಗಿ ಇದೊಂದೆರಡು ತೊಗೊಂಡೆ. ಆ್ಯಂಡ್ ಇನ್ನು ಜಾಸ್ತಿ ಸ್ವಲ್ಪ ಬಟ್ಟೆಗಳೇ ತೊಗೊಂಡಿದ್ದು. ಆ್ಯಂಡ್ ಈ ಸ್ಲಿಪ್ಪರ್ನ ನಾನು ಮನಾಲಿಯಲ್ಲಿ ತೊಗೊಂಡಿದ್ದು. ಸ್ಲಿಪ್ಪರ್ ಇರಲಿಲ್ಲ ಓಡಾಡೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಂಥ ಸ್ಲಿಪ್ಪರ್ ಅದು. ಆ್ಯಂಡ್ ಇನ್ನೂ ಸಾಕಷ್ಟಿದ್ದಾವೆ, ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಸೊ ನೋಡೋಣ, ಇವಾಗ ಹೊಟ್ಟೆ ಹಸಿತಾ ಇದೆ. ಸೊ ಆಚೆ ಹೋಗ್ಬಿಟ್ಟು ತಿನ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಲೆಟ್ಸ್ ಗೋ. ಎಸ್ ನೋಡಿ ಇವ್ರದ್ದು ಚಪ್ಪಲಿ. ವಾವ್, ಸೂಪರ್ ಆಗಿದೆ ನಿಮ್ಮ ಚಪ್ಪಲಿ. ಹೇಳಿ, ಏನೋ ಹೇಳ್ತೀನಿ ಚಪ್ಪಲಿ ಬಗ್ಗೆ ಅಂದ್ರಲ್ಲ. ಇಲ್ಲೇ ಎಸ್ಬಿಟ್ಟೈತಾರದೆ, ಸೀಳಿ ಬಿಟ್ಟೈತೆ, ಹಂಗೆ ಮುಚ್ಚಾಡ್ಬಿಟ್ಟವ್ರೆ. ನೋಡಿ 3 ದಿನಕ್ಕೆ ಅಂತ ಕ್ವಾಲಿಟಿ ಚಪ್ಪಲಿ. ಉಟ್ಟು ಗಲೀಜು ಗೈಸ್ ಇವರು, ಉಟ್ಟು ಗಲೀಜು. ಪನ್ನೀರ್ ರೋಟಿ. ಹಾಗೆ ಇಲ್ಲಿ ನಾನು ಸ್ಪೆಷಲ್ ಆಗಿ ಏನು ನೋಡಿದೆ ಗೊತ್ತಾ, ಇದು ಏನಂತಾರೆ ಇದಕ್ಕೆ, ಮೂಲಂಗಿ ಕೊಡ್ತಾರೆ. ಸೊ ರೋಟಿ, ಥ್ಯಾಂಕ್ ಯು.
ಆನಿಯನ್ ಕೊಡಲ್ಲ, ನಾವು ಕೇಳಿ ಇಸ್ಕೊಂಡ್ವಿ. ಹೇಗಿದೆ? ನಮ್ಮ ರೂಮಿಂದ ಇಲ್ಲೇ ಒಂದು ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ 200 ಮೀಟರಲ್ಲಿ ಇತ್ತು. ಸೊ ಹಂಗಾಗಿ ಬಂದಿಲ್ಲೇ ಶಿವ ಅಂತ ತಿಂತಾ ಇದ್ದೀವಿ. ಇಲ್ಲ ಅಂದ್ರು ಕಂಟಿನ್ಯೂಸ್ ಆಗಿ 1 2 3 4 5 6 ಈ ಲೈನ್ ಫುಲ್ಲು ಇದೇ ಇರೋದು, ಹೋಟೆಲ್ಸೇ ಇರೋದು. ಒಬ್ಬೊಬ್ಬ ಚಳಿ, ಓಕೆ ತಡಿಬೋದು ಅಂತ ಚಳಿ. ಅಪ್ಪ ಇವಾಗ ಮಾಡಿದ್ವಲ್ಲ ಊಟ, ಅದು ನೆಮ್ಮದಿ ಊಟ. ಅಪ್ಪ ಬೆಳಗ್ಗೆ ಮಧ್ಯಾಹ್ನ ಹೋಗ್ಬಿಟ್ಟು 1 ಅವರ್ ಊಟಕ್ಕೆ ಕಾದಿದ್ದೀವಿ. ಹೊಟ್ಟೆ ತುಂಬಂಗೂ ಇರಲಿಲ್ಲ. ಅದು ಇದಲ್ಲ, ಇದು 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 ಮೇಲ್ಗಡೆ ಹೋಗಿ ಮಾಡಿದ್ದ. ಓಕೆ ಓಕೆ ಇದು ಸೊ 1 3 ರೇಟು. ಸೊ ನಾವಿರೋದು ಒಂದು ಮಜ್ಜಿಗೆ 150 ರೂಪಾಯಿ. ಇಲ್ಲಿರೋದು ಈ ಹೋಟೆಲ್ ನಾವಿರೋದು.